ಜುಗಾರಿ ಕ್ರಾಸ್ ಅಧ್ಯಾಯ 18 ಸುರೇಶನ ವಿಶ್ಲೇಷಣೆ. ಸುರೇಶ ಗೌರಿ ಹೋಟೆಲಿನ ರೂಮಿನಿಂದ ಹೊರಬಿದ್ದಾಗ ಅವರು ಒಳಗೋದಾಗ ಇದ್ದಂತಿರಲಿಲ್ಲ. ಅವರಿಗೆ ಇಡೀ ಹೊರಪ್ರಪಂಚವೆಲ್ಲ ಒಂದು ದೊಡ್ಡ ಮುಖವಾಡದಂತೆ ಕಾಣುತ್ತಿತ್ತು. ರೂಮಿನಿಂದ ಆಚೆಗೆ ಕಾಲಿಡುತ್ತಿದ್ದಂತೆಯೇ ಆಚೀಚೆ ನೋಡಿಕೊಂಡು ಹೋಟೆಲಿನಲ್ಲಿ ಇನ್ನೂ ಯಾರು ಇದ್ದಾರೆ ಗಮನಿಸಿ ಹೋಟೆಲಿನ ಬಿಲ್ ಪಾವತಿ ಮಾಡಿ ಶೇಷಪ್ಪನ ಸ್ಟಾಲಿನ ಕಡೆಗೆ ಹೊರಟರು. ದಾರಿಯಲ್ಲಿ ಅವರಿಗೆ ಶೇಷಪ್ಪನಾದರೂ ಎಷ್ಟು ನಂಬಲರ್ಹವಾದ ವ್ಯಕ್ತಿ ಎಂದು ಅನುಮಾನ ಶುರುವಾಯಿತು. ಕಳ್ಳ ನೋಟಿನ ಕದೀಮರನ್ನು ಹಿಡಿದುಕೊಡಲು ಸಿಐಡಿಗಳೊಡನೆ ಶಾಮೀಲಾಗಿದ್ದಾನೆಂದು ಅವನೇ ಹೇಳಿದ್ದರಿಂದ ಅವನು ತನ್ನ ಉದ್ದೇಶಕ್ಕೆ ನಮ್ಮನ್ನು ಬಳಸಿಕೊಂಡು ನಮ್ಮನ್ನು ಜುಗಾರಿ ಕ್ರಾಸಿನ ಕಾಳ ವ್ಯವಹಾರಗಳ ಅಂತರಂಗಕ್ಕೆ ಎಳೆದು ಬಿಟ್ಟರೆ ಏನು ಮಾಡುವುದು ಎಂದು ಚಿಂತೆಯಾಯಿತು. ಹಾಗಾದರೆ ಇನ್ನೇನು ಮಾಡಬಹುದು? ಸರ್ಕಾರ, ಅಧಿಕಾರಿಗಳು, ಪೊಲೀಸು ಯಾರ ಬಳಿ ಹೋಗುವುದು ಅಪಾಯಕ್ಕೆ ಸಿಕ್ಕಿಕೊಂಡಂತೆಯೇ. ಸೆಂಟ್ರಲ್ ಸಿಐಡಿಗಳೇ ಇಲ್ಲಿಯ ಪ್ರತಿಯೊಬ್ಬರೂ ಎಲ್ಲದರಲ್ಲೂ ಶಾಮೀಲಾಗಿದ್ದಾರೆಂದು ತಮ್ಮ ತನಿಖೆಯನ್ನೇ ಬೇರೊಬ್ಬರಿಗೆ ವಹಿಸಿದ್ದಾರೆಂದ ಮೇಲೆ ಪೊಲೀಸರ ಬಳಿಗೆ ಹೋದರೆ ಕೆಟ್ಟ ಹಾಗೆ. ಇದರೊಡನೆ ಇವರ ಕೈಯಲ್ಲಿರುವ 1.5 ಲಕ್ಷ ಇವರ ಸಮಸ್ಯೆಯನ್ನು ಇನ್ನೂ ಕ್ಲಿಷ್ಟಗೊಳಿಸಿತ್ತು. ಶೇಷಪ್ಪನ ಬಳಿಗೆ ಹೋಗುತ್ತಾ ಸುರೇಶ ಗೌರಿ ಇದನ್ನೆಲ್ಲ ಯೋಚಿಸಿದರು. ಆದರೆ ಅತ್ಯಾಶ್ಚರ್ಯದ ಸಂಗತಿ ಎಂದರೆ ಇವೆಲ್ಲವನ್ನು ಮೀರಿ ಅವರಿಬ್ಬರಲ್ಲೂ ತಾವು ಸಿಕ್ಕಿಕೊಂಡಿದ್ದ ವಿಚಿತ್ರ ಪರಿಸ್ಥಿತಿಯ ಬಗ್ಗೆ ಕುತೂಹಲ ಬೆಳೆಯುತ್ತಾ ಹೋಯಿತು. ತಮ್ಮೆಲ್ಲ ಅನುಮಾನ, ಆಶಂಕೆಗಳನ್ನೂ ಮೀರಿ ಅವರು ಶೇಷಪ್ಪನ ಬಳಿ ಸಮಾಲೋಚನೆ ಮಾಡಲು ಹೋದರು. ಗೌರಿಯನ್ನು ದಾರಿಯಲ್ಲಿ ನಿಲ್ಲಿಸಿ ಶೇಷಪ್ಪನ ಸ್ಟಾಲಿನ ಕಡೆಗೆ ಹೋದ ಸುರೇಶ ಹೋದಾಗಿಗಿಂತ ಇಮ್ಮಡಿ ಗಡಿಬಿಡಿ ಗಾಬರಿಯಲ್ಲಿ ವಾಪಸ್ ಬಂದು ಶೇಷಪ್ಪನ ಯಾರೋ ಕೂನಿ ಮಾಡಿದರು ಅಂತರಲ್ಲೇ ಮಾರಾಯ್ತಿ ಎಂದು ಗೌರಿಗೆ ಹೇಳಿದ. ಗೌರಿ ಬೆಚ್ಚಿಬಿದ್ದು, ಏನ್ರಿ ನೀವು ಹೇಳೋದು? ಈಗ ತಾನೇ ಮಾತಾಡಿಸಿಕೊಂಡು ಬಂದಿದ್ದೀವಿ, ಈಗ ನೋಡಿದರೆ ಈಗ ಎನ್ನುತ್ತೀರಲ್ಲ ಎಂದಳು. ಸುರೇಶ ಬೀಡಾ ಸ್ಟಾಲ್ ಬಳಿಗೆ ಹೋದಾಗ ಬೀಡಾ ಅಂಗಡಿಯ ಬಾಗಿಲು ಅರೆ ಮುಚ್ಚಿತ್ತು. ಅಂಗಡಿ ಎದುರು ಒಬ್ಬ ಪೊಲೀಸಿನವನು, ಹಲವು ದಾರಿ ಹೋಕರು ನಿಂತುಕೊಂಡು ಕಳವಳದ ಧ್ವನಿಯಲ್ಲಿ ಸಂಭಾಷಿಸುತ್ತಾ ಇದ್ದರು. ಅವರ ಮಾತುಕತೆಯಿಂದ ಸುರೇಶನಿಗೆ ಗೊತ್ತಾಗಿದ್ದೆಂದರೆ ಕೆಲ ಹೊತ್ತಿನ ಹಿಂದೆ ಯಾವನೋ ಶೇಷಪ್ಪನನ್ನು ಕೊಲೆ ಮಾಡಲು ಚೂರಿ ಹಾಕಿ ಓಡಿ ಹೋದನೆಂದು. ಅಕ್ಕಪಕ್ಕದವರೆಲ್ಲ ಸೇರಿ ರಿಕ್ಷಾ ಮಾಡಿ ಶೇಷಪ್ಪನನ್ನು ಆಸ್ಪತ್ರೆಗೆ ಸಾಗಿಸಿದರೆಂದು ತಿಳಿಯಿತು. ಶೇಷಪ್ಪ ಗಾಯಗೊಂಡಿದ್ದಾನೋ ಸತ್ತೇ ಹೋಗಿದ್ದಾನೋ ಸರಿಯಾಗಿ ಗೊತ್ತಿಲ್ಲದ ಪೊಲೀಸಿನವನು ದಾರಿ ಹೋಕರಿಗೆ ಶೇಷಪ್ಪನ ಮರ್ಡರ್ ಆಯಿತೆಂದು ಒಟ್ರಾಸಿ ಹೇಳುತ್ತಿದ್ದ. ಸುರೇಶ ಗೌರಿಗೆ ನಡೆದುದೆಲ್ಲದರ ವಿವರಣೆ ಕೊಟ್ಟ ನಂತರ ಇಬ್ಬರು ಕಿಂಕರ್ತವ್ಯ ಮೂಢರಂತೆ ದಾರಿ ಬದಿಯಲ್ಲಿ ಸುಮ್ಮನೆ ನಿಂತುಕೊಂಡರು. ಜುಗಾರಿ ಕ್ರಾಸಿನ ಕರಾಳ ಕಾಳ ವ್ಯವಹಾರಗಳ ಬಗ್ಗೆ ಏನೇನೋ ಕಥೆಗಳನ್ನು ಕೇಳಿದ್ದ ಅವರಿಗೆ ಕುತೂಹಲದೊಡನೆ ಕೊಂಚ ದಿಗಿಲೂ ಆಯಿತು. ಅವರ ಜೀವಮಾನದಲ್ಲಿ ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸಿದ್ದರೂ ಸದ್ಯದ ಪರಿಸ್ಥಿತಿಗೆ ಹೋಲಿಸಿದರೆ ಅವೆಲ್ಲ ಕೇವಲ ಕಾಲ್ಪನಿಕವೆಂದು ಈಗ ಅವರಿಗೆ ಮನವರಿಕೆಯಾಯಿತು. ತಮ್ಮೆದುರಿಗಿದ್ದ ವಿಚಿತ್ರ ಪರಿಸ್ಥಿತಿಯ ಸವಾಲನ್ನು ಎದುರಿಸದೆ ಅವರಿಗೆ ಬೇರೆ ವಿಧಿಯೇ ಇರಲಿಲ್ಲ. ಯಾರಿಗೆ ಹೇಳುವುದು, ಯಾರನ್ನ ಕೇಳುವುದು? ಇಲ್ಲಿ ಯಾರನ್ನು ನಂಬುವ ಹಾಗೇ ಇಲ್ಲ. ಹಾಗಾದರೆ ಮುಂದೇನು? ತಮ್ಮ ಸುತ್ತಲಿನ ಸಮಾಜ, ನಾಗರಿಕತೆಗಳೆಲ್ಲ ನರಭಕ್ಷಕ ಕ್ರೂರ ಮೃಗಗಳಿಂದ ಕೂಡಿದ ಕಾಡಿಗಿಂತಲೂ ಘೋರವಾಗಿ, ಅಪಾಯಕರವಾಗಿ ಅವರಿಬ್ಬರಿಗೂ ಅನ್ನಿಸಿತು. ಇಲ್ಲಿ ಯಾರನ್ನೂ ನಂಬುವಾಗೆ ಇಲ್ಲ ಕಣ್ರಿ. ನೀವು ನನ್ನನ್ನು, ನಾನು ನಿಮ್ಮನ್ನು ಮಾತ್ರ ನಂಬಬಹುದು ಅಷ್ಟೇ ಎಂದಳು ಗೌರಿ. ಯಾವುದಕ್ಕೂ ಯಾವ ರೀತಿಯಿಂದಲೂ ಸಂಬಂಧಪಡದ ಅವರು ಏಲಕ್ಕಿ ಮಾರಿ ಶಾಪಿಂಗ್ ಮಾಡಲು ಮೂಟೆ ಹೊತ್ತುಕೊಂಡು ಮನೆಯಿಂದ ಹೊರಟವರು ಇದ್ದಕ್ಕಿದ್ದ ಹಾಗೆ ದುಸ್ವಪ್ನವೊಂದಕ್ಕೆ ಸಿಕ್ಕಿಕೊಂಡಿದ್ದು ಗೌರಿಗೆ ಕುತೂಹಲದೊಡನೆ ಗಾಬರಿಯನ್ನೂ ಉಂಟು ಮಾಡಿತ್ತು. ಕೈಯಲ್ಲಿ 1.5 ಲಕ್ಷ ರೂಪಾಯಿ ಇಟ್ಟುಕೊಂಡು ವಿಚಿತ್ರ ಮಾನಸಿಕ ತೊಳಲಾಟದಲ್ಲಿ ನಿಂತಿದ್ದ ಅವರ ಸ್ಥಿತಿ ಇಡೀ ಮನುಷ್ಯನ ಹಣೆಬರಹದ ಅಸಂಗತ ಸ್ಥಿತಿಗೆ ಸಂಕೇತದಂತಿತ್ತು. ಆಸ್ಪತ್ರೆ ಸೇರಿರುವ ಶೇಷಪ್ಪನನ್ನಂತೂ ಕೇಳುವಂತಿಲ್ಲ. ಅವನನ್ನು ಬಿಟ್ಟರೆ ಜೀವನ್ ಲಾಲನ್ನೇ ಕೇಳಬೇಕು. ಅಲ್ಲಿಗೆ ಕೇಳಿಕೊಂಡು ಹೋದ ಕ್ಷಣವೇ ಅವನಿಗೆ ಅವರ ಗುಟ್ಟು ಹೊಸಬನೊಬ್ಬನಿಗೆ ಗೊತ್ತಾಗುವುದು ಅರಿವಿಗೆ ಬರುತ್ತದೆ.
ಅಲ್ಲಿಂದ ಮುಂದೇನಾಗುತ್ತದೋ ಹೇಳಬರುವುದಿಲ್ಲ. ಇದು ಅಪಾಯವನ್ನು ನಾವೇ ಮೈ ಮೇಲೆ ಎಳೆದುಕೊಂಡ ಹಾಗೆ ಸರಿ. ಸುರೇಶ ಯೋಚಿಸುತ್ತಾ ನಿಂತಿರಬೇಕಾದರೆ ಗೌರಿ, ಈಗಾಗಲೇ ಏನೋ ಎಡವಟ್ಟಾಗಿದೆ ಅಂತ ಅವರಿಗೆ ಗೊತ್ತಾಗಿರೋಲ್ಲ ಅಂತೀರಾ ಎಂದು ಕೇಳಿದಳು. ಶೇಷಪ್ಪನ ಕೂನಿ ಪ್ರಯತ್ನ ನಡೆದಿದ್ದನ್ನು ಯೋಚಿಸಿ ಅವಳಿಗೆ ಹಾಗನ್ನಿಸಿತು. ಆದರೆ ಜೀವನ್ ಲಾಲನೆ ಏಜೆಂಟರ ಹತ್ತಿರ ಕ್ಯಾಶ್ ಮಾಡಿಸಿಕೊಳ್ಳಿ ಎಂದು ಹೇಳಿರಲಿಲ್ಲವೇ? ಅಂದ ಮೇಲೆ ಅವನೇಕೆ ಶೇಷಪ್ಪನನ್ನು ಕೊಲ್ಲಿಸಲು ಪ್ರಯತ್ನ ಮಾಡುತ್ತಾನೆ? ಶೇಷಪ್ಪನಿಗೆ ಒದಗಿದ ಅಪಾಯ ತಮಗೆ ಒದಗಬಹುದಾದ ಅಪಾಯದ ಮುನ್ನುಡಿಯಾಗಿ ಪರಿಭಾವಿಸಲು ಏನು ಮಾಡಿದರೂ ಸುರೇಶನಿಗೆ ಸಾಧ್ಯವಾಗಲಿಲ್ಲ. ಸುರೇಶ ಗೌರಿ ನಡುಬೀದಿಯಲ್ಲಿ ಯೋಚಿಸುತ್ತಾ ನಿಂತಿರಬೇಕಾದರೆ ಸಣ್ಣಗೆ ಧೂಳಿನಂತೆ ಒಮ್ಮೆ ಮಳೆ ಉದುರಾಡಿತು. ತೊತ್ತೇರಿ, ಇದು ಬೇರೆ ಮದ್ದೆ ಎಂದು ಗುಣಗುತ್ತಾ ಸುರೇಶ ಗೌರಿಯೊಡನೆ ಪಕ್ಕದಲ್ಲಿದ್ದ ಬಾಗಿಲು ಹಾಕಿದ ಅಂಗಡಿಯೊಂದರ ಮುಂಭಾಗಕ್ಕೆ ಓಡಿದ. ಇಬ್ಬರು ಅಲ್ಲಿ ಮಳೆ ನಿಲ್ಲುವುದನ್ನು ಕಾಯುತ್ತಾ ನಿಂತುಕೊಂಡು ತಮಗಿರುವ ಅತ್ಯಲ್ಪ ಕಾಲಾವಕಾಶದಲ್ಲಿ ಮುಂದೇನು ಮಾಡೋಣವೆಂದು ಯೋಚಿಸಿದರು. ಆಗ ಹಠಾತ್ತಾಗಿ ಗೌರಿಗೆ ಆವರೆಗೂ ಗಮನಕ್ಕೆ ಬರದಿದ್ದ ಒಂದು ಸಂಗತಿ ಜ್ಞಾಪಕಕ್ಕೆ ಬಂತು. ಅಲ್ರಿ, ನಾವು ತಂದಿದ್ದ ಏಲಕ್ಕಿ ಮೂಟೆಯಲ್ಲಿ 1-2.5 kg ಹೆಚ್ಚಿಗೆ ಇತ್ತಲ್ವಾ ಎಂದು ಕೇಳಿದಳು. ಹೌದು, ಸುರೇಶನಿಗೆ ಸ್ಪಷ್ಟವಾಗಿ ಜ್ಞಾಪಕಕ್ಕೆ ಬಂತು. ತೂಕ ಸರಿಯಾಗಿ ನೋಡದೆ ತಂದಿದ್ದೀರೆಂದು ಗೌರಿ ರೇಗಾಡಿದ್ದರಿಂದ ಸುರೇಶನಿಗೆ ನೆನಪಿಗೆ ಬರುವುದೇನೂ ಕಷ್ಟವಾಗಲಿಲ್ಲ. ಸುರೇಶ ಯೋಚಿಸುತ್ತಾ ಗೌರಿ ಕಡೆ ನೋಡಿದ. ತೂಕ ಹೆಚ್ಚು ಕಮ್ಮಿ ಇದ್ದಿದ್ದು ನಿಮ್ಮ ತಪ್ಪಿನಿಂದ ಅಲ್ಲ ಕಾಣುತ್ತದೆ ಕಣ್ರಿ. ಒಳಗಡೆ ಬೇರೆ ಏನೋ ಇತ್ತು, ಅದರಲ್ಲಿ ಅನುಮಾನವೇ ಇಲ್ಲ ಬಿಡಿ. ನಾವು ಬೇರೆ ಯಾರದ್ದೋ ಮಾಲನ್ನು ಬೆಳಗಿನಿಂದ ಹೊತ್ತುಕೊಂಡು ತಿರುಗಿದ್ದೇವೆ ಅಂತ ಕಾಣುತ್ತದೆ. ಗೌರಿ ಏನೋ ಗೊತ್ತಾದ ಖುಷಿಯಲ್ಲಿ ಹೇಳಿದಳು. ಗೌರಿ ಇದನ್ನು ಹೇಳುತ್ತಿದ್ದ ಹಾಗೆ ಸುರೇಶನಿಗೆ ಬೆಳಗಿನಿಂದ ನಡೆದಿದ್ದು ಒಂದೊಂದಾಗಿ ಜ್ಞಾಪಕಕ್ಕೆ ಬರತೊಡಗಿತು. ತಿರುಪತಿಗೆ ಹರಕೆ ಹೊತ್ತಿದ್ದಾರೆಂದು ಕುನ್ನಿ ಹರಾಜಿಗೆ ಬಂದು ರೇಟು ಕೂಗಿದ್ದು, ಆಮೇಲೆ ದುಡ್ಡು ಕೊಡುವಾಗ ರೇಟು ಹೆಚ್ಚು ಕಡಿಮೆ ಮಾಡಿಕೊಳ್ಳೋಣ ಎಂದು ಹೇಳಿದ್ದು, ಎಲ್ಲಕ್ಕಿಂತ ಕೈಲಾಸ್ ಬಾರಿನೊಳಗೆ ಹೋದ ಆಗುಂತಕನಿಗೆ ಕುನ್ನಿ ಹೌದು ಹಳದಿ ಅಮೋಪಾಸ್ ಮೂಟೆ ಎಂದು ದೃಢಪಡಿಸಿದ್ದು ಎಲ್ಲ ಅರ್ಥವತ್ತಾಗಿ ಸರಸರ ಜ್ಞಾಪಕಕ್ಕೆ ಬಂತು. ಕರೆಕ್ಟ್, ನಾವು ಬಸ್ಸಿನಿಂದ ಇಳಿತಾ ಗಡಿಬಿಡಿಲಿ ಬೇರೆ ಯಾರದ್ದೋ ಮೂಟೆಗೆ ಹೊತ್ತುಕೊಂಡು ಬಂದಿರಬೇಕು ಕಣೆ. ಇಲ್ಲ, ಯಾರೋ ಮೂಟೆ ಬದಲಾಯಿಸಿದ್ದಾರೆ. ನೂಕುನುಗ್ಗಲಲ್ಲಿ ನಮಗೆ ಗೊತ್ತಾಗಲಿಲ್ಲ ಎಂದ ಸುರೇಶ. ಮೂಟೆ ಯಾರು ಬದಲಾಯಿಸ್ತಾರೆ? ನಿಮ್ಮ ಕಣ್ಣು ಮುಂದೆನೇ ಇಟ್ಟುಕೊಂಡು ಕುಂತಿದ್ರಿ. ಹಳದಿ ಅಮೋಪಾಸ್ ಮೂಟೆಯಲ್ಲಿ ಬೇರೆ ಯಾರ ಹತ್ರ ಇತ್ತು? ಬಸ್ಸಿನ ಗಡಿ ಬಿಡಿಲಿ ಯಾರೋ ನಮ್ಮ ಮೂಟೆ ಒಳಗೆ ಎಂಥದನ್ನು ಇಟ್ಟಿದ್ದಾರೆ ಅಷ್ಟೇ. ನಿಮ್ಮ ಕಣ್ಣೆದುರು ಇದ್ದರೂ ಅದೇನು ಕಷ್ಟ ಅಲ್ಲ ಬಿಡಿ. ನಿಮ್ಮ ಜೀವೊಳಗೆ ಇಟ್ಟರೂ ನಿಮಗೇನು ಗೊತ್ತಾಗೋದಿಲ್ಲ. ಬೆಳಗಿನಿಂದ ಇಷ್ಟೆಲ್ಲ ಮೂಗಿನ ಅಡಿಲಿ ನಡೆದಿದೆ. ಒಂದು ಚೂರಾದರೂ ಅನುಮಾನ ಬರಬಾರದು ನಿಮಗೆ? ಅವನು ಚೆಕ್ ಕೊಟ್ಟ ಮೇಲೆ ಕ್ಯಾಶ್ ಮಾಡಿಸಿ ಎಣಿಸಿ ನೋಡಿ. ಈಗ ಕಂಗಾಲಾಗಿ ಕೂತಿದ್ದೀವಲ್ಲ ಎಂದು ಗೌರಿ ಆದ ಅಚಾತುರ್ಯವನ್ನು ವಿಷಾದದಿಂದ ಹೇಳಿದಳು. ಅವಳ ಮಾತಿನಲ್ಲಿ ಸುರೇಶನ ವ್ಯವಹಾರದ ಮರ್ಜಿ ಬಗ್ಗೆ ಬೇಸರವೂ ಇತ್ತು. ಹೊಗೆಯ ಹಾಗೆ ಕವಿದಿದ್ದ ಮಳೆಯ ತೆಳ್ಳನೆಯ ತೆರೆ ನಿಧಾನವಾಗಿ ಸರಿದು ದೂರದ ಕಾಡು ಗುಡ್ಡಗಳೆಲ್ಲ ಸ್ಪಷ್ಟವಾಗುತ್ತಿದ್ದವು. ಆದರೂ ಹೊರಗೆ ಓಡಾಡುವಷ್ಟು ಹೂಳುವಾಗಿರಲಿಲ್ಲ. ಗೌರಿ ಬೆಳಗಿನಿಂದ ನಡೆದ ಕೆಲವು ಅಂಶಗಳನ್ನು ಎತ್ತಿ ತೋರಿಸಿದ ಮೇಲೆ ಸುರೇಶ ಗೌರಿ ಇಬ್ಬರು ಸೇರಿ ಲೆಕ್ಕಾಚಾರ ಹಾಕತೊಡಗಿದರು. ಹಾಗಾದರೆ ಯಾರೋ ನಮ್ಮನ್ನು ತಮ್ಮ ಉದ್ದೇಶಕ್ಕೆ ಬಳಸಿಕೊಂಡಿದ್ದಾರೆ. ಏನೋ ಕಳ್ಳ ಸಾಗಾಣಿಕೆಗೆ ನಮ್ಮ ಏಲಕ್ಕಿ ಮೂಟೆಗಳನ್ನು ಬಳಸಿಕೊಂಡು ನಿರಾಯಾಸವಾಗಿ ಮಾಲು ಸಾಗಿಸಿದ್ದಾರೆ. ಅಷ್ಟೇ ತಾನೇ. ಯಾರು ಏನನ್ನಾದರೂ ಸತ್ತುಕೊಳ್ಳಲಿ ಎಂದುಕೊಂಡು ನಾವೇಕೆ ಮನೆಗೆ ಬಸ್ಸು ಹತ್ತಬಾರದು ಎಂದು ಗೌರಿ ಯೋಚಿಸಿದಳು. ಹಾಗಲ್ಲ ಗೌರಿ, ಕೊಂಚ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಯೋಚಿಸು. ಈಗ ನಮ್ಮ ಏಲಕ್ಕಿ ಮೂಟೆ ಕೊಂಡವನು ಹರಾಜಿನಲ್ಲಿ ಕೂಗಿದ ರೇಟನ್ನು ಅಥವಾ ಅದಕ್ಕಿಂತ 5-10 ಹೆಚ್ಚಿಗೆನೋ ಕೊಟ್ಟಿದ್ದರೆ ಸುಮ್ಮನೆ ಬಸ್ಸು ಹತ್ತಿ ಮನೆಗೆ ಹೋಗಬಹುದಿತ್ತು. ಅವನು ಕೂಗಿದ ರೇಟಿಗಿಂತ 3ರಷ್ಟು ಹೆಚ್ಚಿಗೆ ಕೊಟ್ಟಿದ್ದಾನೆ. ಅದು ಬಂದಿರೋದಲ್ವ ಈಗ ತಲೆನೋವು. ಆ 1 ಲಕ್ಷ ಹೆಚ್ಚಿಗೆ ಕೊಟ್ಟಿರೋದು ಯಾಕೆ ಗೊತ್ತಾ? ಏಲಕ್ಕಿ ಮೂಟೆಯಲ್ಲಿ 2.5 kg ಹೆಚ್ಚಿಗೆ ತೂಕ ಇತ್ತಲ್ಲ ಅದಕ್ಕೆ.
ಅವನು ಯಾವುದಕ್ಕಾದರೂ ಕೊಟ್ಟುಕೊಳ್ಳಲಿ, ನಮಗೇನು? ಈಗ ನಾವೇನು ಅವನಿಗೆ ಮೋಸ ಮಾಡಿ ದುಡ್ಡು ತಗೊಂಡ ಹಾಗೆ ಆಗಲಿಲ್ಲವಲ್ಲ? ಅದಲ್ಲ ಈಗ ಇರೋ ಪ್ರಶ್ನೆ. ನಮ್ಮ ಮೂಟೆನ ಕೇವಲ ಉಪಯೋಗಿಸಿಕೊಂಡಿದ್ದರೆ ಅವನು ಬರೀ ಏಲಕ್ಕಿ ರೇಟ್ ಕೊಡ್ತಿದ್ದ, ಕಳ್ಳ ಸಾಗಾಣಿಕೆ ಮಾಡಿದ್ದರ ಕೂಲಿ ಕೊಡ್ತಿರಲಿಲ್ಲ. ನಾವು ಇದೇ ದಂಧೆಯವರು ಅಂತ ತಿಳಿದೇ ಅಲ್ಲವಾ ನಮಗೆ ಸಂಬಳ ಸೇರಿಸಿ 1.5 ಲಕ್ಷ ಕೊಟ್ಟಿದ್ದು? ಹೌದು, ಈಗಲೂ ನಮ್ಮ ಪಾಡಿಗೆ ನಾವು ದುಡ್ಡು ಜೇಬಿಗೆ ಹಾಕಿಕೊಂಡು ಬಸ್ಸು ಹತ್ತಿದರೆ ಏನು ತೊಂದರೆ? ಏನು ತೊಂದರೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ, ಆದರೆ ಏನೋ ತೊಂದರೆ ಉಂಟು ಅಂತ ಮಾತ್ರ ಅನ್ನಿಸುತ್ತಾ ಇದೆ. ಯಾಕೆ ಅನ್ನು? ಈಗ ಅಕಸ್ಮಾತ್ ಅವರಿಗೆ ನಾವು ಅವರ ದಂಧೆಗೆ ಸೇರಿದವರಲ್ಲ ಅಂತ ಗೊತ್ತಾಯಿತು ಅಂತಿಟ್ಟುಕೋ. ನಮ್ಮ 50,000 ರೂಪಾಯಿ ಏಲಕ್ಕಿಗೆ 1 ಲಕ್ಷ ಕೊಟ್ಟು ಏನೋ ಕಳ್ಳ ವ್ಯವಹಾರ ಇಲ್ಲಿ ನಡೆಯುತ್ತಿದೆ ಎನ್ನುವುದರ ಸ್ಪಷ್ಟ ಸುಳಿವು ನಮಗೆ ಕೊಟ್ಟಿದ್ದಾರೆ. ನಾವು ಇದನ್ನೆಲ್ಲ ಬಾಯಿ ಬಿಟ್ಟರೆ ನಮ್ಮಿಂದ ಅವರಿಗೆ ಗ್ಯಾರಂಟಿ ಅಪಾಯ ಅಲ್ಲವಾ? ಹಾಗಾದರೆ ಅಂಥ ಸಂದರ್ಭದಲ್ಲಿ ಅವರು ಏನು ಮಾಡಬಹುದು? ಊಹಿಸು. ಕರೆಕ್ಟ್, ನೀವು ಹೇಳೋದು. ಏನು ಮಾಡಬೇಕೆಂದರೆ ಕಂಬಳಿ ಸಿದ್ದಪ್ಪನನ್ನು, ದ್ಯಾವಮ್ಮನ ಗಂಡನನ್ನು ನಾಪತ್ತೆ ಮಾಡಿದ ಹಾಗೆ ಮಾಡಬೇಕಲ್ಲವಾ? ಒಳ್ಳೆ ಪೀಕಲಾಟಕ್ಕೆ ಬಂತಲ್ರಿ. ಏನು ಮಾಡೋಣ ಹೇಳಿ? ನಾವು ಈಗೇನು ಮಾಡಬೇಕು ನನಗೆ ನಿಜವಾಗಿಯೂ ಉಳಿಯುತ್ತಿಲ್ಲ. ನಾವು ಕಾಳ ವ್ಯವಹಾರದ ಗುಂಪಿನ ಸದಸ್ಯರೇ ಅನ್ನುವ ಹಾಗೆ ನಟನೆ ಮಾಡಬಹುದು, ಆದರೆ ಹೇಗೆ ನಟನೆ ಮಾಡೋದು? ಅವರ ದಂಧೆ ನಮಗೇನು ಗೊತ್ತು? ಎಷ್ಟು ದಿನ ಮಾಡೋದಕ್ಕಾಗುತ್ತೆ? ಹೀಗೆ ಮಾಡ ಹೋಗಿ ಕೊನೆಗೂ ನಿಜವಾಗಿಯೂ ಅವರ ಜೊತೆ ಸೇರಿಕೊಳ್ಳಬೇಕಾದ ಪರಿಸ್ಥಿತಿಯೇ ಬಂದರೆ? ಅದು ಬಿಟ್ಟರೆ ಅವರು ಊಹಿಸುವ ಹಾಗೆ ಅವರ ವಿರುದ್ಧ ಕೆಲಸ ಮಾಡಬೇಕು. ಮೇಲಿಂದ ಕೆಳಗಿನವರಿಗೆ ಯಾರನ್ನೂ ನಂಬೋದಕ್ಕೆ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಯಾರ ಜೊತೆ ಸೇರಿ ಅವರಿಗೆ ಬಲಿ ಹಾಕುತ್ತೀಯ? ಈ ದುಡ್ಡಿಗೆ ಬೆಂಕಿ ಹಾಕಲಿ. ಎಲ್ಲ ಬಿಟ್ಟು ನಮ್ಮ ಮೂಟೆ ಒಳಗೆ ಯಾವನೋ ಶೇನಿ ಎಂಥದನ್ನು ತುರುಕಬೇಕಾ? ಗೌರಿ ಬೇಸರದಲ್ಲಿ ಹಲುಬಿದಳು. ಒಂದು ಸಾರಿ ಆ ದೃಷ್ಟಿಯಿಂದ ಎಲ್ಲ ಬಿಟ್ಟು ಅಂತ ಯೋಚನೆ ಮಾಡುತ್ತಾ ಹೋಗು ಗೌರಿ. ಇಡೀ ನಮ್ಮ ಜೀವನ ಇದೇ ಪ್ರಕಾರ ರೂಪುಗೊಂಡಿರೋದು ಗೊತ್ತಾಗುತ್ತೆ. ಎಲ್ಲ ಬಿಟ್ಟು ನಾನ್ಯಾಕೆ ಇಲ್ಲಿಗೆ ಬರಬೇಕು? ಎಲ್ಲ ಬಿಟ್ಟು ನಾನೇಕೆ ನನ್ನ ಕಟ್ಟಿಕೊಳ್ಳಬೇಕು? ನೀನ್ಯಾಕೆ ನನ್ನ ಕಟ್ಟಿಕೊಳ್ಳಬೇಕು? ಅದಿರಲಿ, ಈಗ ಕುತ್ತಿಗೆಗೆ ಬಂದಿರುವಾಗ ಎಲ್ಲ ಬಿಟ್ಟು ತತ್ವಚಿಂತನೆ ಮಾಡುತ್ತಾ ನಿಲ್ಲುವುದು ಬೇಡ. ನಾವು ಸ್ವಲ್ಪ ಹುಷಾರಾಗಿರಬೇಕಿತ್ತು ಕಣ್ರಿ. ನೋಡಿ, ಈಗ ನಮ್ಮ ಪಾಡಿಗೆ ನಾವಿದ್ದವರು ಯಾಕೆ ತೊಂದರೆಗೆ ಸಿಕ್ಕಿಕೊಂಡೆವು? ಎಲ್ಲಕ್ಕಿಂತ ಈಗ ಮುಂದೇನು ಮಾಡಬೇಕು ಅಂತ ತೋಚದ ಹಾಗೆ ಆಗಿದೆ. ಎಷ್ಟೇ ಹುಷಾರಾಗಿದ್ದರೂ ನಮಗೆ ಈ ತೊಂದರೆ ತಪ್ಪುತ್ತಿರಲಿಲ್ಲ ಅನ್ನಿಸುತ್ತೆ. ನಮ್ಮ ಚೀಲದ ತೂಕ ಯಾವಾಗ 2.5 kg ಹೆಚ್ಚಾಯಿತೋ ಆಗಲೇ ನಾವು ಈ ಗೋಜಲಿನೊಳಗೆ ಸಿಕ್ಕಿಬಿದ್ದಿದ್ದೇವೆ. ನಾವು ಏನೂ ತಿಳಿಯದೆ ಸಾಧಾರಣವಾಗಿ ವರ್ತಿಸುತ್ತಾ ಹೋಗಿ ಚಕ್ಕಿಸಿಕೊಂಡು ಬಂದಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಗಿರಬಹುದು ಅಂತ ಕಾಣ್ತದೆ. ಈಗ ಏನೋ ಎಡವಟ್ಟಾಗಿದೆ ಅಂತ ಅವರಿಗೆ ಅನುಮಾನ ಬರೋವರಿಗಾದರೂ ನಮಗೇನು ಅಪಾಯ ಇಲ್ಲ. ಹಾಗಾದರೆ ಸದ್ಯಕ್ಕೆ ನಮಗೇನು ತೊಂದರೆ ಇಲ್ಲ ಅಂತೀರಾ? ಇಲ್ಲ ಅಂತ ಅನಿಸ್ತದೆ. ಹಂಗಾದರೆ ಶೇಷಪ್ಪನಿಗೆ ಯಾರೋ ಚೂರಿ ಹಾಕಿದ್ದು? ಇದು ನನಗೆ ಅರ್ಥವಾಗ್ತಾ ಇಲ್ಲ. ಚೆಕ್ ಕೊಡ್ತಾ ಜೀವನ್ ಲಾಲೆ ಏಜೆಂಟರ ಹತ್ರ ಕ್ಯಾಶ್ ಮಾಡಿಸಿಕೊಳ್ಳಿ ಅಂತ ಹೇಳಿದ್ದಾನೆ. ಅಂಥದ್ರಲ್ಲಿ ಅವನ್ಯಾಕೆ ಶೇಷಪ್ಪನನ್ನು ಕೂನಿ ಮಾಡಿಸೋದಕ್ಕೆ ಹೋಗ್ತಾನೆ? ಶೇಷಪ್ಪ ಯಾವ ದಂಧೆಯಲ್ಲಿ ಸಿಕ್ಕಿಕೊಂಡಿದ್ದನೋ ಯಾರಿಗೆ ಗೊತ್ತು? ದುಡ್ಡು ಇಸ್ಕೊಂಡು ಅವನ ಅಂಗಡಿಯಿಂದ ಹೊರ ಬಂದೆವಲ್ಲ, ಆಗ ಮತ್ತೆ ಕರೆದು ಯಾರನ್ನೋ ನನಗೆ ತೋರಿಸಿ ಅವನ ಬಗ್ಗೆ ಹುಷಾರಾಗಿರಿ ಅಂತ ಹೇಳಿದ. ಆ ರಾಜಪ್ಪ ಸಿಕ್ಕ ಗಡಿಬಿಡಿಯಲ್ಲಿ ಇದನ್ನು ನಿನಗೆ ಹೇಳೋದು ಮರೆತೇ ಹೋಯಿತು. ಮಳೆ ನಿಂತ ಆಗಿದೆ, ಹೋಗೋಣ ನಡೀರಿ. ಎಲ್ಲಿಗೆ ಹೋಗೋಣ ಹೇಳು? ಊರಿಗೆ. ಮತ್ತೆ ಎಲ್ಲಿಗೆ? ಶಾಪಿಂಗ್ ಬೇಡವಾ? ಯಾರು ಕೊಲ್ತಾರೋ ಕೂನಿ ಮಾಡ್ತಾರೋ ಅಂತ ಹೆದರಿಕೊಳ್ತಾ ಶಾಪಿಂಗ್ ಮಾಡೋದು ಯಾಗ್ರಿ? ನಿನಗೆ ಅಷ್ಟೊಂದು ಹೆದರಿಕೆ ಆಗಿದೆಯೇನೆ? ನಿಜ ಹೇಳಲ್ಲ? ಈಗ ತಾನೇ ನಾನು ನಿನ್ನ ಮಾತ್ರ ನಂಬಬಹುದು ಅಂತ ಹೇಳ್ತಿದ್ದೆ. ನಿಜ? ಈಗ ನಿಜ ಹೇಳಲ್ಲ ಅಂತ ಕೇಳ್ತಿದ್ದೀಯಲ್ಲ? ನೋಡ್ರಿ, ಎಂಥ ಅಪಾಯಕ್ಕೆ ಸಿಕ್ಕಿಕೊಂಡರೂ ನನಗೇನು ಭಯ ಇಲ್ಲ. ಆದರೆ ಕೊನೆ ಪಕ್ಷ ಇವತ್ತು ನಾವು
ಸಿಕ್ಕಿ ಬಿದ್ದಿರುವ ರಹಸ್ಯ ಏನು ಅಂತಾದರೂ ಗೊತ್ತಾಗಬೇಕು. ಸುಖ ಸುಮ್ಮನೆ ತೊಂದರೆಗೆ ಸಿಕ್ಕಾಕಿಕೊಂಡು ಸಾಯೋದಕ್ಕೆ ಯಾರಿಷ್ಟಪಡ್ತಾರೆ ಹೇಳಿ? ಅವಳ ಧೈರ್ಯ ನಿರ್ಲಕ್ಷ್ಯಗಳನ್ನು ನೋಡಿ ಸುರೇಶನಿಗೆ ಹೆಮ್ಮೆ ಎನಿಸಿದರು. ಅವಳ ಚಪಲ ನೋಡಿ ಒಂದು ಸಾರಿ ಗಾಬರಿಯಾಯಿತು. ಜುಗಾರಿ ಕ್ರಾಸಿನ ಕಾಳದಂಧೆಗಳ ಚಪಲ ಎಲ್ಲರಲ್ಲೂ ಒಂದಿಲ್ಲೊಂದು ಪ್ರಮಾಣದಲ್ಲಿ ಅಂತರಾಳದಲ್ಲಿ ಒದುಗಿ ಹೋಗಿರುತ್ತೋ ಏನೋ ಎಂದುಕೊಂಡ. ಏಕೆಂದರೆ ಅವನ ಹೃದಯದಲ್ಲೂ ಎಲ್ಲೋ ಒಂದು ಕಡೆ ಹಾಗೆ ಅನ್ನಿಸಿತು. ಹಾಗಾದರೆ ಶಾಪಿಂಗಿಗೆ ಯಾಕೆ ಹೆದರಿಕೆ? ನಡಿ, ಅದೇನೇನು ಬೇಕೋ ಕೊಂಡೇ ಬಿಡು. ಆಸೆ ಇಟ್ಟುಕೊಂಡು ಸತ್ತರೆ ಮತ್ತೊಂದು ಜನ್ಮ ಎತ್ತಬೇಕಾಗುತ್ತೆ ಎಂತಿದ್ದರೂ ಹಡಬಿಟ್ಟಿ ದುಡ್ಡು ಸಿಕ್ಕಿದೆ ಎಂದ ಸುರೇಶ ಮಾತಿನಿಂದ ಗೌರಿಗೆ ಆ ಸಂದರ್ಭದಲ್ಲಿ ಜೋರಾಗಿ ನಗು ಬಂತು. ಅಲ್ಲ, ಶಾಪಿಂಗ್ ಅಂತ ತಿರುಗಿದರೆ ಬಸ್ಸಿಗೆ ಹೊತ್ತಾಗುತ್ತದಲ್ಲ. ಈಗಾಗಲೇ ಸುಮಾರು ಹೊತ್ತಾಗಿದೆ. ಮಳೆ ನಿಂತಿದ್ದರೂ ಆಕಾಶ ನೋಡಿದರೆ ಈಗಲೂ ಹಾಗಲೂ ಜಡಿಮಳೆನೇ ಹಿಡಿಯೋ ಹಾಗೆ ಕಾಣ್ತಿದೆ ಎಂದಳು. ಜುಗಾರಿ ಕ್ರಾಸ್ ಎಷ್ಟು ದೂರ ಇದೆಯೇ ಮಹಾ? ಒಂದಲ್ಲ ಒಂದು ಬಸ್ಸು ಸಿಕ್ಕೇ ಸಿಗ್ತದೆ. ಅದಿರಲಿ, ನಮ್ಮ ಚೀಲದ ಒಳಗೆ ಏನಿಟ್ಟಿದ್ದರೂ ಅವರು ಅಂತೀನಿ. ಅಲ್ರಿ, ಬರೀ ತಂದು ಕೊಟ್ಟಿದ್ದಕ್ಕೆ 1,00,000 ಸಂಬಳ ಅಂದರೆ ಅದರೊಳಗಿದ್ದಿದ್ದಕ್ಕೆ ಇನ್ನೆಷ್ಟು ಬೆಲೆ ಇರಬಹುದು? 1,00,00,000 ರೂಪಾಯಿ ಆಗಬಹುದಾ ಎಂದು ಲೆಕ್ಕಾಚಾರ ಹಾಕಿದಳು ಗೌರಿ. 2.5 kg 1,00,00,000 ರೂಪಾಯಿ ಬೆಲೆ ಯಾವುದಕ್ಕೆ ಇದೆಯೋ ನನಗೆ ಗೊತ್ತಿಲ್ಲ. ಚಿನ್ನ ಇರಬಹುದಾ? ಚಿನ್ನ ಕೆಜಿಗೆ ಹೇಗ್ರಿ? ಯಾರಿಗೆ ಗೊತ್ತು? ಚಿನ್ನ ಕೆಜಿ ಲೆಕ್ಕದಲ್ಲಿ ಕೇಳಿದ್ದರೆ ತಾನೇ ಅದೆಲ್ಲ ಗೊತ್ತಾಗೋದು. ನಿನ್ನವು 2 ಬಳೆಗೆ 3,000 ಅಂತಿದ್ದೆಲ್ಲ, ಅದೆಷ್ಟು ತೂಕ ಇರಬಹುದು? ಏನು 10-20 ಗ್ರಾಮ್ ಇರಬಹುದು. ಅಯ್ಯ ಅಷ್ಟೇನಾ? ಮತ್ತಿನ್ನೇನು ಕೆಜಿಗಟ್ಟಲೆ ಬಂಗಾರ ಮಾಡಿಸಿ ಕೊಟ್ಟಿದ್ದೀರಾ ನನಗೆ? ನಡಿ, ಹಾಗಾದರೆ 1.5 ಲಕ್ಷಕ್ಕೆ ಎಷ್ಟು ಚಿನ್ನ ಬರುತ್ತೋ ಅಷ್ಟು ಕೊಂಡುಕೊಂಡು ಕುತ್ತಿಗೆಗೆ ನೇತು ಹಾಕಿಕೋ. ನಿಮ್ಮ ತಮಾಷೆ ಸಾಕು. ಯಾರಿಗೆ ಬೇಕ್ರಿ ಈ ಚಿನ್ನರನ್ನ ಎಲ್ಲ? ಸದ್ಯಕ್ಕೆ ಸ್ಟೇನ್ಲೆಸ್ ಸ್ಟೀಲಿನ ತುರಿಯೋ ಮಣಿ ನೋಡೋಣ ನಡೀರಿ.